ಬೆಳಗ್ಗೆ ಆಕ್ಸಿಡೆಂಟ್ ಗುರು. ಔಟಿಂಗ್ ರೋಡಲ್ಲಿ ಆಗೋ ಅಷ್ಟು ಆಕ್ಸಿಡೆಂಟು. ಏನು ಸೆಕ್ಯೂರಿಟಿ ಗಾರ್ಡ್ ಪ್ಲಾಟಿನ ಮಾಸ್ಕ್ ಫುಲ್ಲು ಇಷ್ಟು ಇಲ್ಲಿ ಇಂಡಿಕಾ ಗುದ್ದಿರೋದು. ಫ್ಲಾಗ್ ಆಫ್ ಮೂಮೆಂಟು. ಬಟ್ ಇವತ್ತು ಯಾಕೋ ರೈಡ್ ಸ್ವಲ್ಪ ಸರಿ ಹೋಗಿಲ್ಲ ಅನಿಸ್ತದೆ. ಸ್ವಲ್ಪ ಮೆಡಿಕಲ್ ಎಮರ್ಜೆನ್ಸಿ. ಮತ್ತೆ ಈಗ ನೋಡಿದ್ರೆ ಬೈಕ್ ಬೀಳ್ಸ್ಕೊಂಬಿಟ್ಟ ನಮ್ಮ ಮಂಜಾನು. ಸೊ ಅದಕ್ಕೆ ಇವತ್ತು ಮೆಲ್ಲಿಗೆ ಬರ್ರೋ ಮೇನ್ ರೋಡ್ ಕೊಂಡ್ರು ನಾವು ಓಡಾಡ್ಬೇಕಿಲ್ಲಿ ಚಿಕ್ಕಡಿಯವರು. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಪ್ರೀತಿ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಪ್ರೀತಿಗೌಡರು. ಸೊ ಎಲ್ರಿಗೂ ಇವಾಗ ಶುಭೋದಯ. ಆ್ಯಕ್ಚುಲಿ ವ್ಲಾಗ್ ಮಾಡ್ತಾ ಇರೋದು ಬೆಳಗ್ಗೆ ಸಮಯ 5:59, ಅಂದರೆ ಇನ್ನೊಂದು ನಿಮಿಷದಲ್ಲಿ 6 ಗಂಟೆ ಆಗುತ್ತೆ. ಸೊ ಇವತ್ತು ಭಾನುವಾರ, ತುಂಬ ದಿವಸ ಆಯಿತು. ಲಾಸ್ಟ್ ಮಂತ್ ರೈಡ್ ಹೋಗಿದ್ದು ಜನವರಿಲಿ. ಸೊ ಫೆಬ್ರವರಿ ರೈಡ್ ಹೋಗಿರಲಿಲ್ವಲ್ಲ, ರೈಡ್ ಹೋಗೋಣ ಎಲ್ಲಿಗಾದರೂ. ನೆಕ್ಸ್ಟ್ ವೀಕ್ ಏನೋ ಬೇರೆ ಪ್ಲ್ಯಾನ್ ಇದೆ. ಅದಾದಮೇಲೆ ಇಂಟರ್ನಲ್ಸು ಶೆಡ್ಯೂಲಿಂಗ್ ಸ್ವಲ್ಪ ಮಾಡ್ಕೊಳ್ಳೇಬೇಕಲ್ಲ ಆಚೆ ತಿರ್ಗಾಡೋಕ್ಕೆ. ಸೊ ಅದಕ್ಕೆ ಇವತ್ತು ಮೆಲ್ಲಿಗೆ ಬರ್ರೋ ಮೇನ್ ರೋಡ್ ಕೊಂಡ್ರು ನಾವು ಓಡಾಡ್ಬೇಕಿಲ್ಲಿ ಚಿಕ್ಕಡಿಯವರು. ಓಕೆ, ಇವಾಗ ಅದಕ್ಕೆ ಕುಣಿಗಲ್ ಉರಿಮಠ ಬೆಟ್ಟ ಅಂತೇಳಿ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ಆ ಕಡೆಗೆ ಇಷ್ಟೊಂದು ಗಾಡಿ ಬರ್ತೈತಿ ಇವತ್ತು. ಆ ಕಡೆಗೆ ರೈಡ್ ಹಾಕ್ಕೊಂಡಿದ್ದೀವಿ. ಸೊ ಇವಾಗ ಸದ್ಯಕ್ಕೆ ಮೀಟಪ್ ಪಾಯಿಂಟ್ ಹತ್ರ ಹೋಗ್ಬೇಕು. ಮೀಟಪ್ ಪಾಯಿಂಟ್ ಬಂದು ಹೆಸರೇನಪ್ಪ ಅದು, ಮಧು ಟೈರ್ಸ್ ಅಂದ್ಕೊತೀನಿ. ಮಧು ಟೈರ್ಸ್ ಅಂತೇನೋ ಇದೆ, ಅಲ್ಲಿ ಮೀಟಪ್ಪು. ಅಲ್ಲಿಗೆ ಹೋಗಿ ಅಲ್ಲಿಂದ ಡಿಸ್ಪ್ಯಾಚು ಅಪೋಲೋ ಟೈರ್ಸ್ ಕಡೆಯಿಂದ ರೈಡ್ ಇದೆ. ಆ್ಯಕ್ಚುಲಿ ಹೋಗೋಣ ಬರ್ರಿ. ಪೀಸ್. ಆದ್ರೂ ಫಸ್ಟ್ ಟೈಮ್ ನನ್ನ KTK ರೈಡ್ ಮುಗಿದ್ಮೇಲೆ ಫುಲ್ ಸೂಟ್ ಹಾಕ್ಕೊಂಡಿದ್ದೀನಿ. ಅಂದರೆ ರೈಡಿಂಗ್ ಪ್ಯಾಂಟು, ರೈಡಿಂಗ್ ಜಾಕೆಟು. ಲೈಟ್ ಗುರು ನಂದು ಹಾಕ್ಬಿಟ್ರೆ ಜಗಮಗ ರೋಡಲ್ಲಿ ಬೆಳಕು ಬಂದುಬಿಡುತ್ತೆ. ಯಾವ ಕಾರು ಟ್ರಕ್ಕು ಯಾವುದ್ರೂ ಇಲ್ಲ ಇದ್ರ ಮುಂದೆ ಲೈಟು. ಇನ್ನು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇದೆ, ಅಡ್ಜಸ್ಟ್ಮೆಂಟ್ ಮಾಡಬೇಕು. ಅಂದರೆ ಸ್ವಲ್ಪ ಮೇಕು ಹಂಗೆ ಲೈಟ್ನ. ನನ್ನ ರೈಟ್ ಅದಕ್ಕೆ ಮೇಕ್ ಬಂತು, ಲೆಫ್ಟದು ಬಂತು ಲೈಟಾಗೆ. ಆದರೂ ಅದು ಕೆಳಗೆ ಇದೆ, ಸ್ವಲ್ಪ ನೋಡ್ಕೊಂಡು ಮುಂದಕ್ಕೆ ನಂಗೆ ಮಾಡಿ ಸರಿ ಮಾಡಬೇಕು. ಟೈಟ್ ಇದೆ ಎಲ್ಲ. ಓಕೆ ನೋಡಿರಿ, ಫಾಗ್ ಲ್ಯಾಂಪ್ ಆಫ್ ಮಾಡಿದ್ರೆ ಏನೂ ಇಲ್ಲ. ಇದೊಂದು ಹೆಡ್ಲೈಟ್ ಪರವಾಗಿಲ್ಲ, ನಂದು ಕಂಪ್ನಿ ಹೆಡ್ಲೈಟು. ಇದು ನೋಡ್ರಿ, ಬೇಯಿಂದ ಫಾಗ್ ಲ್ಯಾಂಪ್ ಇದ್ಬಿಟ್ರೆ ಎಂಥ ಲಾಂಗ್ ರೈಡ್ ಇದ್ರೂ ಎಷ್ಟೇ ಇದ್ರೂ ಈಸಾಗಿ ಹೋಗ್ಬೋದು. ಟೆನ್ಷನ್ ಇಲ್ದಂಗೆ ಎಷ್ಟೇ ಲಾಂಗ್ ರೈಡ್ ಹೇಳಿದ್ರು, ಎಷ್ಟೇ ಕತ್ಲೆ ಇರಲಿ ತಲೆನೇ ಕೆಡ್ಸ್ಕೊಳ್ಳಲ್ಲ ನನ್ನ ಫಾಗ್ ಲ್ಯಾಂಪ್ ಇರೋ ತನಕ. ಸೀದಾ ಬರ್ರಿ ಮೀಟಪ್ ಪಾಯಿಂಟ್ ಹತ್ರ ಹೋಗಿ ಓಡೋ ಟೈಮಿಗೆ ಸಿಗ್ತೀನಿ ನಿಮಗೆ. ಓಕೆ ಬಾಯ್ಸ್, ಲೊಕೇಶನ್ ಹತ್ರ ಬಂದಾಯಿತು. ಬಂದು ಇಲ್ಲೇ ಇದ್ದೀವಿ. ಹಲೋ, ಓಕೆ ಪರವಾಗಿಲ್ಲ. ಇಷ್ಟೊಂದು ಟೈಮ್ಗೆ ಲೈನಪ್ ಆಗೈತೆ. ನಾನೇ ಲೇಟು. ಅಂಜನ್ ಬೈ ಎಲ್ಲ ಬಂದುಬಿಟ್ಟವ್ರೆ. ಎಲ್ಲ ಒಟ್ಟಿಗೆ ಹಾಕೊಂಡ್ರೆ ನಾವು ಸೈಡ್ಗೆ ಹಾಕೋಬೋದಿತ್ತು. ಓಕಾಜಿ ಸರಿ ಬರ್ರಿ, ಇಲ್ಲೇ ಇರಲಿ ಸಾಕು ನಮ್ಮದು. ಸಿಗ್ತೀನಿ ಆಮೇಲೆ, ಏನಂದ್ರೆ ಇರಿ ಆಂಬಡ. ಗುಡ್ ಮಾರ್ನಿಂಗ್. ಇರಾ ಗುಡ್ ಮಾರ್ನಿಂಗ್ ಅಡ್ಮಿನ್ ಜಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಕ್ಯಾಪ್ಟನ್ ಜಿ. ಓಕೆ ಹೇಗದ. ಓಕೆ ಬಸ್, ಫ್ಲಾಗ್ ಆಫ್ ಮೂಮೆಂಟು. ಬಟ್ ಇವತ್ತು ಯಾಕೋ ರೈಡ್ ಸ್ವಲ್ಪ ಸರಿ ಹೋಗಿಲ್ಲ ಅನಿಸ್ತದೆ. ಸ್ವಲ್ಪ ಮೆಡಿಕಲ್ ಎಮರ್ಜೆನ್ಸಿ. ಮತ್ತೆ ಈಗ ನೋಡಿದ್ರೆ ಬೈಕ್ ಬೀಳ್ಸ್ಕೊಂಬಿಟ್ಟ ನಮ್ಮ ಮಂಜಾನು. ಗಿರಿಯಣ್ಣಜಿ ಅವ್ರ ನಂಬರ್ ಶೇರ್ ಮಾಡ್ತೀರಾ? ಸರಿ, ಸಿಗ್ತೀನಿ ರೀ. ಓಕೆ ಬಾಯ್ಸ್, ಇವಾಗ ಫಸ್ಟ್ ರೈಡ್ಗೆ ಅಂತೇಳಿ ಇಲ್ಲಿ ಫೋಟೋಸು ಕರ್ಕೊಂಡ್ಬಂದಿದ್ದಾರೆ ರಾಜ್ಕುಮಾರ್ ಸರ್, TRK ಅವ್ರದ್ದು. ಸೊ ಹೆಲ್ಮೆಟ್ ತೊಗೊಂಡ್ರೆ ರೀಸೆಂಟಾಗೆ. ಹೆಲ್ಮೆಟ್ ಮ್ಯಾಟ್ರಲ್ಲ ಇಲ್ಲಿ. ಇದು ಅವ್ರ ಫೋನ್ ಮತ್ತು ಅವ್ರದ್ದು ಬ್ಯಾಗು. ಒಂದು ನಿಮಿಷ, ಅವ್ರ ಗಾಡಿ ಕೀನು ಇದೆ, ಕೊಟ್ಬಿಡ್ತೀನಿ ಅವ್ರಿಗೆ. ನೋಡಿ ಇಲ್ಲಿ ಎತ್ಕೊತೀರ ಸ್ವಲ್ಪ ಹಂಗೆ, ಗ್ಲೌಸಲ್ಲಿ ಎತ್ಕೊಳಕ್ಕಾಗಲ್ಲ. 2 ಕೀ ಇದೆ ನೋಡ್ರಿ.
ಎತ್ಕೊಳ್ರಿ ಓಕೆ 2 ಕೀನೂ ಅವ್ರು ಕೊಟ್ಬಿಡಿ. ಸೊ ಓಕೆ ಕೀ ಮತ್ತು ರಾಜ್ಕುಮಾರ್ ಸರ್ದು ಬ್ಯಾಗು ಕೊಟ್ಟಿದ್ದಾಯಿತು. ಸೊ ಇವ್ರು ಕೂಡ ನಮ್ಮ ಅಪೋಲೋ ಟೀಮ್ ಅವರೇ. ಸೊ ಲಾಂಚಿಗೆ ಬಂದಿದ್ದರು, ಕಾರಲ್ಲೇ ಬಂದು ಡ್ರಾಪ್ ಮಾಡಿದ್ರು, ಐ ಮೀನ್ ಕರ್ಕೊಂಬಂದಿದ್ರು ಇಲ್ಲಿಗೆ ಇವರೇ. ಸೊ ಇವಾಗ ನಾನು ಇಲ್ಲಿಂದ ಐ ಥಿಂಕ್ ಅವ್ರು ಔಟರ್ ರಿಂಗ್ ರೋಡ್ಗೆ ಬಂದು ಜಾಯ್ನ್ ಆಗ್ಬೋದು. ಫೋನ್ ಮಾಡಿ ಕೇಳ್ತೀನಿ ಏನಂತಾರೇನೋ. ಔಟರ್ ರಿಂಗ್ ರೋಡ್ಗೆ ಬರ್ತಾರೆ ಅಂದರೆ ನಾನು ಔಟರ್ ರಿಂಗ್ ರೋಡ್ಗೆ ಹೋಗಿ ಸೇರ್ಕೊತೀನಿ. ಅಲ್ಲಿನ ಮೂವ್ ಆಗಿರುತ್ತೆ ಮೋಸ್ಟ್ ಪ್ರಾಬಲಿ. ಬೆಳಗ್ಗೆ ಆಕ್ಸಿಡೆಂಟ್ ಗುರು, ಔಟರ್ ರಿಂಗ್ ರೋಡಲ್ಲಿ ಆಗೋಷ್ಟು ಆಕ್ಸಿಡೆಂಟು. ಏನು ಸೆಕ್ಯೂರಿಟಿ ಗಾರ್ಡ್, ಪ್ಲಾಟಿನ ಮಾಸ್ಕ್ ಫುಲ್ಲು ಉಷ್ಟು. ಇಲ್ಲಿ ಇಂಡಿಕಾಗೆ ಗುದ್ದಿರೋದು ಗಿರಿಣ, ಇಂಡಿಕಾಗೆ ಬಂದು ಸೀಟ್ ಏನಾದ್ರು ಗುದ್ದಿದ್ದಾರೆ ಫುಲ್ ಉಷ್ಟು. ಓಕೆ ಬಾಯ್ಸ್ ಬರ್ರಿ, ಏನು ಮಾಡೋಕ್ಕಾಗಲ್ಲ, ಸೀದಾ ಹೋಗೋಣ. ನಮ್ಮ ಟೀಮ್ ಆಲ್ರೆಡಿ ಮುಂದೆ ಇದೆ, ಮುಂದೆ ಹೋಗಿ ನಾವು ಕನೆಕ್ಟ್ ಆಗೋಣ. ಓಕೆ ಬಾಯ್ಸ್ ಮತ್ತೆ ಬಂದು ನನ್ನ ಗ್ರೂಪಿಗೆ ನಾನು ರಿಯೂನಿಯನ್ ಹಾಕ್ಬಿಟ್ಟೆ. ಸೊ ಇವಾಗ ಕರೆಕ್ಟಾಗಿ ಗೊರಗುಂಟೆ ಪಳ್ಳಿ ಹತ್ರ ಇದ್ದೀನಿ. ಲೆಫ್ಟ್ ಏನು ಸಿಗ್ನಲ್ ಸ್ಕಿಪ್ ಮಾಡೋಕ್ಕ ಅಥವಾ ಲೆಫ್ಟ್ ಲೈನ್ನ? ಈ ಕಡೆ ಲೆಫ್ಟಲ್ಲಿ ಹೋಗಿ ಒಳಗಡೆಯಿಂದ ಹೋಗಿ ರೈಟ್ ಎತ್ಕೊಳಕ್ಕ? ಓಕೆ ಬಸ್ ಬರ್ರಿ, ಜೊತೆಗೆ ಹೋಗೋ ಆರಾಮಾಗೆ ಉರ್ಮಡಿ ರಂಗನಾಥ ಸ್ವಾಮಿ ಬೆಟ್ಟ. ಬರ್ರಿ ನಮ್ಮ ಹೋಟ್ಲಿಗೆ ಬರ್ರಿ ಅನ್ನೋ ನಾವು ಎಲ್ಲರೂ ನಮ್ಮ ಸೈಡ್ ಬನ್ನಿ ಕಡೆ ಸೈಡ್ ಬನ್ನಿ ಅನ್ನೋದು. ಇಷ್ಟು ಕಡೆ ಅಂತೂ ಈಗ ಫುಲ್ ಕನ್ಫ್ಯೂಷನ್ ಗುರು. ಇವತ್ತು ಬೇಜಾನ್ ಗಾಡಿಗಳೋಗಿದೆಯಾ, ಅದು CBR ನಮ್ಮವೇ ಜಾಸ್ತಿ ಇದೆಯಾ, ನಮ್ದು ಅಲ್ವಾ ನಮ್ದಲ್ಲ ನಮ್ಮದು ಅಂದ್ಕೊಂಬಿಟ್ಟಿದೆ. ಬರ್ಬೇಕಾದ್ರೆ ಸುಮಾರು ಸಲ ನಮ್ಮದು ಅಂದ್ಕೊಂಡು ನಾನು ಹ್ಯಾಂಡ್ ಸಿಗ್ನಲ್ ಬರೋಕ್ಕೆ ಕೊಡ್ತಿದ್ದೀನಿ, ಬರ್ರಿ ಈ ಕಡೆ ಬರ್ರಿ ಅಂತ. ಆಮೇಲೆ ಅಂದ್ಕೊಂಡೆ ನಮ್ಮದಲ್ಲಿ ಹಿಮಾಲಯನೇ ಇರಲಿಲ್ವಲ್ಲ ಪ್ರಮುಖದ ಬಿಟ್ಟು ಅಂತ. ಸೊ ಓಕೆ, ನಾಟ್ ಬ್ಯಾಡ್, ಚೆನ್ನಾಗಿದೆ ರೈಡು. ಯಾವ ಗ್ಯಾಪಲ್ಲಿ 72 ಕಿಲೋಮೀಟ್ರ್ ಬಂದೆ ಗೊತ್ತೇ ಆಗಿಲ್ಲ ಗುರು. ಟೈಮ್ ಎಷ್ಟು? 8 ಗಂಟೆ ಆಲ್ರೆಡಿ. 6:45 7 ಗಂಟೆ ಹೊರಟಾಗ 1 ಅವರ್ 70 ಕಿಲೋಮೀಟ್ರು. ನಾಟ್ ಬ್ಯಾಡ್. ಸಿಗ್ತೀನಿ ರೀ ಇದೆಲ್ಲ ಆಗಲಿ. ಓಕೆ ಬಾಯ್ಸ್, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಗಿರಿಯಾಣ ಯಾಕೋ ಸ್ವಲ್ಪ ಹಿಂದೆ ಉಳ್ಕೊಬಿಟ್ಟಿದ್ದಾರೆ. ಸೊ ಇದು ಲಾಸ್ಟ್ ನೋಡ್ತೀರಾ, ನಾನು ಫಸ್ಟ್ ಗಾಡಿ ತೊಗೊಂಡು ರೈಡ್ ಬಂದಿದ್ದು ರೋಡು ಇದೇನೆ. ಇಲ್ಲಿಗೆ ಪಂಚಮುಖಿ ಗಣಪತಿ ಅಂತೀನಿ, ಪಂಚಮುಖಿ ಆಂಜನೇಯ ದೇವಸ್ಥಾನ ಇದೇ ರೋಡಲ್ಲೇ ಬರೋದು. ಸೊ ಇದೇ ರೋಡಲ್ಲಿ ನಾನು ನಮ್ಮ ರಾಜು ಯಶು ಎಲ್ಲ ಫಸ್ಟ್ ರೈಡ್ ಬಂದಿದ್ದು ನನ್ನ ಡಾಮಿನಲ್ಲಿ. ಅದೊಂಥರ ಮೆಮೊರೇಬಲು ಹಾಕ್ಕೊಂಡಿದ್ದೀನಿ. ಸೊ ಗಿರಿಯಣ್ಣ ಫೋನ್ ಎತ್ಕೊಂಡ್ಬಿಟ್ಟೆ. ನನ್ನ ಫೋನ್ ನಾನು ತರಲಿಲ್ಲ, ನಂದು ಓಪೋನ. ಸೊ ಗಿರಿಯಣ್ಣ ಅದು ಇನ್ನೊಂದು ಫೋನ್ ಇದೆ, ಸೆಕೆಂಡ್ ಫೋನ್, ಅದು ನಾನು ಎತ್ಕೊಂಡಿದ್ದೆ. ಐ ಮೀನ್ ನನ್ನ ಹತ್ರ ಇತ್ತು, ಅದನ್ನು GPS ಹಾಕೊಂಡ್ಬಿಟ್ಟಿದ್ದೀನಿ. ಸೊ ಇಲ್ಲಿಂದ ಇನ್ನೊಂದು 13 ಕಿಲೋಮೀಟ್ರ್ ಇದೆ ಲೊಕೇಶನು. ಆ್ಯಕ್ಚುಲಿ ನಮ್ಮದು ಅರ್ಧ ಗ್ರೂಪು ನನ್ನ ಜೊತೆ ಯಾರು ಬಂದಿದ್ರು ನಾನು ಮೇಂಟೈನ್ ಮಾಡ್ಕೊಂಡ್ಬಂದಿದ್ದೆ. ಅವ್ರು ಆಲ್ರೆಡಿ ಮುಂದೆ ಹೋಗಿದ್ದಾರೆ. ಸೊ ಗಿರಿಯಣ್ಣಗೋಸ್ಕರ ನಾನು ಮತ್ತು ನಮ್ಮ ಶೆಟ್ರು ವೆಯ್ಟ್ ಮಾಡಿದ್ವಿ. ಪವನ್ ಶೆಟ್ರಲ್ಲ ಅವ್ರ ಹೆಸರು, ನಮ್ಮ ಶೆಟ್ರ್ ಅಂತ ಹೋಗಿ ಶೆಟ್ರ್ ಅಂತಲೇ ಬರುತ್ತೆ, ಮುಖ್ಯ ಹೆಸರು ಗೊತ್ತಿಲ್ಲ ಅವ್ರದ್ದು, ಅದಿನ ಹೆಸರು ನಮ್ಮ ADV 250. ಓಕೆ, ಅವ್ರ ಗಾಡಿಗಳ ಹೆಸರಲ್ಲೇ ಈಸಿ ಕಂಡುಹಿಡಿಯೋದು. ಅವರು ಬರ್ತಾಯಿದ್ದಾರೆ ನನ್ನ ಜೊತೆ, ಅಂದರೆ ನಾನು ಅವ್ರ ಒಟ್ಟಿಗೆ ವೆಯ್ಟ್ ಮಾಡಿದ್ವಿ, ಬರಲಿಲ್ಲ. ಸೊ ಇವಾಗ ಮೂವ್ ಆನ್ ಆಗ್ತಾಯಿದ್ದೀವಿ, ಟೆಂಪಲ್ ಹತ್ರ ಹೋಗೋಣ. ಬ್ಯಾಗೆಲ್ಲ ನನ್ನ ಹತ್ರನಿದೆ. ಸೊ ಒಂದೆರಡು ಫೋಟೋ ಗೀಟೋ ತೊಗೊಳ್ಳೋದು ಏನಿದೆ, ಡಾಟ್ ಲೋಗೋದು, ಐ ಮೀನ್ ಬ್ಯಾನರ್ ಜೊತೆ ಎಲ್ಲ ನಾನು ಕಂಟಿನ್ಯೂ ಮಾಡೋಣ. ಯಾವುದೋ ಒಂದು ಗಾಡಿ ಸ್ಲೋ ಐತಂತೆ, ಸೊ ಅದ್ರ ಜೊತೆ ಅವರು ಬ್ಯಾಕಪ್ಪಲ್ಲಿ ಬರ್ತಾಯಿದ್ದಾರೆ. ನಮ್ಮ ಟೀಮಲ್ಲಿ ಯಾರನ್ನೂ ನಾವು ಹಿಂದೆ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ಬಿಡಲ್ಲ, ಸ್ವೀಪ್ಗೆ ಅಂತ ಒಂದಿಬ್ಬರು ನಿಂತ್ಕೊಂಡ್ಬಿಟ್ಟಿರ್ತೀವಿ. ಸೊ ಹಂಗಾಗಿ ಗಿರಿಯಣ್ಣ ಹಿಂದೆ ಉಳ್ಕೊಂಡಿದ್ದಾರೆ. ನಾನು ಮಾರ್ಷಲಿಂಗು ಫುಲ್ ನೋಡ್ಕೊತಾ ಇರೋದು. ನಮ್ಮದು ಯಾಗಿರೋ ಕೆಚ್ಚೋ ಬುದ್ಧಿ, ಗಾಡಿ ಬಿಡಲ್ಲ. ಬಟ್ ಕೆಚ್ಚಬಾರ್ದು ಅಂತ ಯೋಚನೆ ಮಾಡ್ತೀನಿ, ಬಟ್ ಆಗಲ್ಲ. ಅದೇನು ಮಾಡಲಿ, ಪಂಚಮುಖಿ ಗಣಪತಿಗೆ ಇಲ್ಲಿಂದ ಒಂದು 2 ಕಿಲೋಮೀಟ್ರೇನೋ, ಇಲ್ಲಿಂದ 2 ಕಿಲೋಮೀಟ್ರು, 2 ಕಿಲೋಮೀಟ್ರ್ ಪಂಚಮುಖಿ ಆಂಜನೇಯ ದೇವಸ್ಥಾನ. ಇದು 12 ಇದೆ. ಪಂಚಮುಖಿ ಆಂಜನೇಯ ಇದೆಯಲ್ಲ, ಆ ರೋಡಲ್ಲಿ 2 ಕಿಲೋಮೀಟ್ರು. ದೊಡ್ಡದು 161 ಅಡಿ. ಅವ್ರು ಹೋಗ್ತಾರಲ್ಲ, ಅವ್ರು ಹೋಗಿದ್ದಾರೆ ಆಲ್ರೆಡಿ. ನಡೀರಿ. ಓಕೆ ಬರ್ರಿ, ಸೀದಾ ಕುಣಿಗಲ್ ಒಳಗೆ ಊರೊಳಗೆ ಎಂಟ್ರಿ ಆಗೋಣ. ಕಮಾನ್ ಬೇಬಿ ಟೈಗರ್, ಯು ಕ್ಯಾನ್ ಡೂ ಇಟ್. ನಂದು ಬೇಬಿ ಟೈಗರ್ ಅಪ್ಪ ಇದು. ಯಾವ ಟ್ರಯಾಂಪ್ ಕಂಪ್ನಿಗೂ ಕಡಿಮೆ ಇಲ್ಲ, ಬಜಾಜ್ ಹೇಗಿರೋ ಈಗ ಅದಕ್ಕೆ ಒಂದಾಗ್ಬಿಟ್ಟಾರೆ.
ನೆಕ್ಸ್ಟ್ ಟ್ರಯಮ್ 400 ಇಂಜಿನೇ ತಗೊಂಡು, ಆ್ಯಕ್ಚುಲಿ ಬಜಾಜ್ 400 ಇಂಜಿನೇ ತಗೊಂಡು ಟ್ರಯಮ್ 400 ಬಿಟ್ಟಿರೋದು. ಬಟ್ ಏನೋ ಟ್ರಯಂಪರ ಒರಿಜಿನಲಾಗಿ ಅವ್ರು 400cc ಗಾಡಿ ಇಟ್ಕೊಂಡಿದ್ರೆ ಅದನ್ನ ಇಂಜಿನ್ ತೊಗೊಂಡು ಡಾಮಿನರ್ ರೆಡಿ ಮಾಡೋರು. ಮತ್ತೆ ಹೊಸ ವರ್ಷನ್ ರೆಡಿ ಮಾಡಿ AD ವರ್ಷನ್ ಆಗಿರೋ ನಮ್ಮಂಥವ್ರು ಹಿಂಗೆ ಕಿಟ್ ಹಾಕ್ಸ್ಕೊತಿದ್ದಿಲ್ಲ, ಕಂಪ್ನಿಯಿಂದನೇ ಕಿಟ್ನ ಕೊಟ್ಬಿಡೋರು. ಆಮೇಲೆ ಚಾರ್ಸಿಗೆ ಬಿಲ್ಡ್ ಮಾಡಿ ADV ಡಾಮಿ ಅಂತ. ಹೆಂಗೆ ಈಗ KTM ಡ್ಯೂಕ್ 390ನ ADV 390 ಮಾಡಿದ್ರು, ಹಾಗೆ ಬಜಾಜ್ ADV 400 ಮಾಡಿಬಿಡೋರು. ಯಾವುದೋ ಇನ್ನೂ ಬಂದಿಲ್ಲ ಅನಿಸುತ್ತೆ, ಅದಕ್ಕೆ ಇನ್ನೂ ಕಾಯ್ತಾ ಇದ್ದಾರೆ ಬಜಾಜ್ ಅವರು. ನನಗೆ 400 ಬರೋ ಕೊಡು, ಇನ್ಲೈನ್ ಟು 500-600cc ಕೊಡು ಬಜಾಜ್. ಐ ಆಮ್ ರೆಡಿ ಟು ಬೈ, ಐ ಆಮ್ ವೈಟಿಂಗ್. ಕಾಯ್ತಾ ಇದ್ದೀನಿ ನೀನು ಯಾವಾಗ ಇನ್ಲೈನ್ 2 ಬಿಟ್ಬಿಟ್ಟು ನಮಗೆ ಒಂದು 500-600cc ಒಳ್ಳೆ ಗಾಡಿ ಕೊಡ್ತೀಯ ಅಂತ. ನೀನು ಸಿಂಗಲ್ ಸಿಲಿಂಡ್ರ್ ಸಾಕು, ಸಿಂಗಲ್ ಸಿಲಿಂಡರ್ ಎಲ್ಲ ಆಯಿತು. ಇನ್ನೇನಿದ್ರು ನೀನು ಟ್ವಿನ್ ಸಿಲಿಂಡರ್ ಬಿಡ್ಬೇಕು, ನಮಗೆ ಕಾಯ್ತಾ ಇದ್ದೀವಿ. ಬರೀ ಮುಂದೆ ಟೀಮ್ ಜೊತೆ ಪ್ಯಾಚಪ್ ಆಗದ. I wanna inspire before I expire. I wanna be something different, not the X-Files. I wanna be a happy man no matter where I am. So you see me coming from a mile with a big... ಓಕೆ ಬಾಯ್ಸ್, ಎಂಟ್ರಿ ಆದ್ವಿ. ಲಾಸ್ಟ್ 2.4 ಕಿಲೋಮೀಟರ್ಸು. ಇಲ್ಲೊಂದು ಆರ್ಚ್ ಬರುತ್ತೆ ಕುಣಿಗಲ್ ರೋಡಲ್ಲಿ, ಮೇನ್ ರೋಡಲ್ಲಿ. ಸೊ ಅಲ್ಲಿಂದ ರೈಟ್ ತೊಗೋಬೇಕು. ಯಾವುದೋ ನಾನ್ ವೆಜ್ ಊಟ ಇದೆ ಗುರು, ರೈಟ್ ಮುಗಿಸ್ಕೊಂಡು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡೋದಾ? ಮುನಿಗೆ ನೀರಂಗೆ ಐತೆ, ದೇವ್ರ ಪೂಜೆ ಮಾಡ್ತಾವ್ರೆ. ಪಕ್ಕಾ ನಾನ್ ವೆಜ್ಜು ಮುನಿ ಫಿಕ್ಸು. ಹೋಗೋದು ಅಕ್ಕ ಅಣ್ಣ ಚೆನ್ನಾಗಿದ್ದೀರಾ ಅನ್ನೋದು ಅಷ್ಟೇ ಸಾಕು ನಮ್ಮ ಹಳ್ಳಿ ಜನಕ್ಕೆ. ಪಾಪ ಊಟ ಮಾಡ್ಕೊಂಡು ಹೋಗೋ ಇದ್ದಿದೆ ಅಲ್ಲೆಲ್ಲ ತಿರುಗಾಡೋದು ಅಂತಾರೆ. ಹಳ್ಳಿ ಜನಕ್ಕಿರೋಷ್ಟು ಮುಗ್ಧತೆ ಒಳ್ಳೆ ಮನಸ್ಸು ನಮ್ಮ ಪ್ಯಾಟೆ ಜನಕ್ಕಿಲ್ಲ ಗುರು. ಜಾಸ್ತಿ ಕನ್ನಡ, ಐ ಮೀನ್ ಪ್ಯೂರ್ ಕನ್ನಡಗೆ ಹೋಗ್ಬಿಟ್ಟಿದ್ದೀನಿ. ಪಕ್ಕಾ ಲೋಕಲ್ ಮಂಡ್ಯ ಗುರು. ಮಂಡ್ಯ ಭಾಷೆ ಬಿಟ್ಟು ಬರೋಕ್ಕಾಗುತ್ತೆ ಹೇಳ್ರಿ. ಇಲ್ಲಿಂದ ಲೆಫ್ಟು. ಓಕೆ, ಪೀಸಾಗಿ ಎಲ್ಲ ಬರ್ತಾಯಿದ್ದೀವಿ. ಇವಾಗ ಪರವಾಗಿಲ್ಲ, ಒಂದು ಇಷ್ಟು ಬೈಕ್ಗಳು ನಮ್ಮ ಜೊತೆಗೆ ಕ್ಲೀನಾಗಿ ಬರ್ತಾಯಿದೆ. ಲಾಸ್ಟ್ 1.7 ಕಿಲೋಮೀಟರ್ಸ್. ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ. ಇರೋಣ ನಾನು ಹೋಗ್ಬಿಡ್ತೀನಿ. ಇರೋಣ ನಂದಪ್ಪ ಕಾಪಾಡಪ್ಪ ನಂದೀಶ್. ಓ ಫಾರೆಸ್ಟ್ ರೂಟ್ ಗುರು. ಇಲ್ಲದ ಬೇಕು 360 ಆನ್ ಮಾಡಿದ್ದೀನಿ. ಕೆಲವೊಂದು 360 ಶಾರ್ಟ್ಸ್ಗಳು ಹಿಂಗೆ ಹಾಕ್ತಾ ಇರ್ತೀನಿ, ಮಜಾ ಮಾಡಿರಿ. I think I wanna own a house. Shit, I should probably get some money in my bank account. Actually, I'm pretty happy with a small amount. Worst case, there's a few spots I've been scoping out. One at a park and under a bench. Maybe staying with my family or staying with friends. My girlfriend might say that I'm taking the piss. Maybe I'll get writing music till it's making some sense. Oh yeah, and I want a couple of kids, but if I had them now, we'd be living up on the tip. Meanwhile, I'll be sticking to the rhyming and shit. Praying one day music will be paying a bill. Like I got a few things that ಟೈಗರ್ ಅದು through in my time, so I thought I'd write them down. Man, I ain't telling you twice. If you wonder why my mind is racing, I'm telling you why. Cause I've got no time for wasting, basically chasing the rhymes. Yeah, I wanna be all up in the rap game, so people stop making fun of my stage name. Not a fan of cardio, won't chase fame, but I want a bigger platform so I can make change. Bliss gave me a watch, said it was my time. No, I didn't, bro. Okay, I lied, but... ಓಕೆ ಬಾಯ್ಸ್, ಟೆಂಪಲ್ಗೆ ಒಂದು ವಿಸಿಟ್ ಹಾಕೋಣ ಅಂತ ಟೆಂಪಲ್ ಕಡೆಗೆ ಹೋಗ್ತಾ ಇದ್ದೀವಿ. ಈ ಥರ ಟೆಂಪಲ್ ಇದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಹೌದಾ? ಮಳೆಗಾಲದಲ್ಲಿ ಹಾಂ 360 160 ಡಿಗ್ರಿಗಳಿಂದ ಕವರ್ ಮಾಡುತ್ತೆ. ಅದು ಈ ಥರ ಇಟ್ಕೊಂಡ್ರು ಅಂತೂ ಇನ್ವಿಸಿಬಲ್ ಸ್ಟಿಕ್. ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ, ಇನ್ನೊಬ್ಬ ಯಾರೋ ವೀಡಿಯೋ ಮಾಡ್ತಿದ್ದಾರೆ ಅಂತ ಥರ ಇರುತ್ತೆ. ಹಾಂ, ಇದು ಇನ್ವಿಸಿಬಲ್ ಸ್ಟಿಕ್. ಇದು ಕೆಳಗೆ ಹೋಗೋದು, ಬಟ್ ವಾಯ್ಸ್ ಯಾವ ರೇಂಜಿಗೆ ರೆಕಾರ್ಡ್ ಆಗ್ತಿದೆ ಗೊತ್ತಿಲ್ಲ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರೀತು ವ್ಲಾಗ್ಸ್. ಎಸ್, ಸಬ್ಸ್ಕ್ರೈಬ್ ಮಾಡಿ ಪ್ರೀತು ಗೌಡ್ರು ವ್ಲಾಗ್ಸ್. ಕೇಳಿ ಮೇಲೆ ಬರ್ಬೋದಾ? ಇಲ್ಲ ಹಾಕ್ಬೇಕಿತ್ತು ಗಾಡಿ ಸಖತ್ತಾಗಿರೋದು. ಏನಿಲ್ಲ, ಟೆಂಪಲ್ ಟ್ರಸ್ಟಿಯವ್ರು ಬಂದು ಗಾಡಿಗಳನ್ನ ಸೀಸ್ ಮಾಡಿಬಿಡ್ತಾರೆ. ತಿಳಿಸ್ಬೋದು, ಆರಾಮಾಗಿ ಬರುತ್ತೆ ನಮ್ಮ ಗಾಡಿಗಳೆಲ್ಲ. ಸ್ಪ್ಲೆಂಡರ್ ಬಂದೈತೆ, ಹಿಂಗೆ ಯಾಕೆ ತನಕ ಸಿಗ್ತೀರಾ? ನೋಡ್ರಿ ವ್ಯೂಸ್ ಅಲ್ಲ, ನೋಡಿ ಬಾಯ್ಸ್ ವ್ಯೂ ಹೇಗಿದೆ, ಕ್ರೇಜಿ ಇದೆ, ಮಸ್ತು ಬ್ರೋ. ಬರ್ತಾ ಟೆಂಟ್ ಹಾಕಿದ್ರು ನೋಡಿದ್ರು, ಲೆಫ್ಟಲ್ಲಿ ಬರ್ತಾ ಲೆಫ್ಟಲ್ಲಿ ಟೆಂಟ್ ಹಾಕಿದ್ರು ಮುನಿ. ಓಕೆ, ಸೊ ಇದು ಬಂದು ಸ್ಟೆಪ್ಸು ನಡ್ಕೊಂಬರೋಕ್ಕೆ. ಏನು ನೋಡ್ತಾ ಇದ್ದೀರಾ? ಸೊ ನಾವು ಅದೇ ರೋಡಲ್ಲಿ ಬಂದು ಕೆಳಗೆ. ಸೊ ನಮಗೆ ಬೇರೆ ರೂಟ್ ಇದೆ ಬ್ಯಾಕ್ ಸೈಡಿಂದ. ಸೊ ಬ್ಯಾಕ್ ಸೈಡಿಂದ ಆರಾಮಾಗಿ ಗಾಡಿ ಮೇಲೆ ಬರುತ್ತೆ. ನಡ್ಕೊಂಬರ್ಬೋದು, ನಮ್ಮಂಥವ್ರು ಗಾಡೀಲಿ ಬರ್ಬೋದು ಮೇಲಕ್ಕೆ.